ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ರವಿ KR, ಕಿಡ್ನಿ ಸ್ಪೆಷಲಿಸ್ಟ್, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ಟಾಪಿಕ್ ನಮ್ಮ ಕಿಡ್ನಿ ಕೇರ್ ಯೂಟ್ಯೂಬ್ ಚಾನಲಲ್ಲಿ ಬಹಳ ಕಾಮನ್ ಆಗಿ ಕೇಳುವಂಥ ನಮಗೆ ಪ್ರಶ್ನೆ ಅಂದರೆ ಡಯಾಲಿಸಿಸ್ ಅನ್ನೋದ್ರ ಬಗ್ಗೆ. ಇದು ಯಾವಾಗಲೂ ಪರ್ಮನೆಂಟ್ ಅನ್ನೋದು ಎಲ್ಲರ ಮನಸ್ಸಲ್ಲಿ ಒಂದು ಯಾವಾಗಲೂ ಓಡ್ತಾ ಇರ್ತದೆ. ಸೊ ಡಯಾಲಿಸಿಸ್ ಇದು ಪರ್ಮನೆಂಟ್ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಡಯಾಲಿಸಿಸ್ ಅನ್ನೋದು ನಾವು ಯಾವಾಗ ಮಾಡ್ತೀವಿ ಅಂದರೆ ಕಿಡ್ನಿ ಒಂದು ಯಾವಾಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಕಿಡ್ನಿ ಫೇಲ್ಯೂರ್ ಅಂತ ನಾವು ಹೇಗೆ ಕರಿತೀವಿ, ಸೊ ಆ ಟೈಮ್ನಲ್ಲಿ ನಾವು ಡಯಾಲಿಸಿಸ್ನ ಮಾಡ್ತೀವಿ. ಸೊ ಇದು ಟೆಂಪರರಿ ಮತ್ತು ಪರ್ಮನೆಂಟ್ ಎರಡು ರೀತಿ ಇರುತ್ತೆ. ಟೆಂಪರರಿ ಅಂದರೆ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಕಾರಣದಿಂದ ಯಾವುದೋ ಒಂದು ರೀಸನ್ ಇಂದಾಗಿ ಆ ಟೈಮ್ನಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿರ್ತದೆ. ಉದಾಹರಣೆಗೆ ವಾಂತಿ ಭೇದಿಯಿಂದ ಉಂಟಾಗುವಂಥ ಒಂದು ಕಿಡ್ನಿ ಸಮಸ್ಯೆ. ನಮಗೆಲ್ಲ ಗೊತ್ತಾದಾಗೆ ವಾಂತಿ ಭೇದಿ ಆದಾಗ ದೇಹದಲ್ಲಿರೋ ನೀರಿನ ಅಂಶ ಅಂದರೆ ವಾಟರ್ ಕಂಟೆಂಟ್ ಏನಿರ್ತದೆ, ಉಪ್ಪಿನ ಅಂಶ ಏನಿರ್ತದೆ, ಅದು ಬಾಡಿಯಿಂದ ಫುಲ್ ಲಾಸ್ ಆಗಿರುತ್ತೆ. ಲೂಸ್ ಮೋಷನ್ನು, ವಾಮಿಟಿಂಗ್ ಎಲ್ಲ ತುಂಬ ಜಾಸ್ತಿ ಆದಾಗ ಆವಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿ ಹೈಡ್ರೇಷನ್ ಲೆವೆಲ್ ಕಡಿಮೆ ಆಗಿ ಕಿಡ್ನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಲೋ BP ಆದಾಗ ಆಗುವಂಥ ಒಂದು ಕಿಡ್ನಿ ಸಮಸ್ಯೆಗಳು. ಅಥವಾ ಯಾವ್ದಾದ್ರು ಒಂದು ಪೇನ್ ಕಿಲ್ಲರ್ಸ್, ಸಾಮಾನ್ಯವಾಗಿ ಮೈಕೈ ನೋವು ಅಂತ ಸಾಧಾರಣವಾಗಿ ಬಹಳಷ್ಟು ಜನ ಪೇನ್ ಕಿಲ್ಲರ್ಸ್ ತಗೊಳ್ತಾರೆ. ಉದಾಹರಣೆಗೆ ಡೈಕ್ಲೋಫಿನಾಕ್ ಆಗಿರ್ಬೋದು, ನಿಮ್ಸ್ಲೈಡ್ ಆಗಿರ್ಬೋದು, ಅಸೆಕ್ಲೋಫಿನಾಕ್ ಆಗಿರ್ಬೋದು, ಇಬುಪ್ರೊಫೆನ್ ಆಗಿರ್ಬೋದು, ಸಾಕಷ್ಟು ಪೇನ್ ಕಿಲ್ಲರ್ ನಮಗೆ ನಾವು ನೋಡಿರ್ತೇವೆ. ಯಾವ್ದಾದ್ರು ಒಂದು ಪೇನ್ ಕಿಲ್ಲರ್ ನಾವು ಸರಿಯಾದ ಒಂದು ಡಾಕ್ಟರ್ ಮಾಹಿತಿ ಇಲ್ದಲೇ ತಗೊಂಡಿರುವಂಥ ಪೇನ್ ಕಿಲ್ಲರ್ಸ್ ಇರ್ಬೋದು. ಇದೆಲ್ಲದಿಂದ ಆಗುವಂಥ ಕಿಡ್ನಿ ದುಷ್ಪರಿಣಾಮಗಳು ಏನಿರ್ತವೆ ಇವೆಲ್ಲ ಸಾಮಾನ್ಯವಾಗಿ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ತಾತ್ಕಾಲಿಕ, ಅಂದ್ರೆ ಸ್ವಲ್ಪ ದಿವಸದ ಮಟ್ಟಿಗೆ ಮಾತ್ರ ಡಯಾಲಿಸಿಸ್ ಆ ಟೈಮ್ನಲ್ಲಿ ಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಒಂದು ಫೀವರ್ ಇಂದಾಗಿ ಆ ಟೈಮ್ನಲ್ಲಿ ಬಾಡಿಲಿ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಆಗಿ, ಉದಾಹರಣೆಗೆ ಮಲೇರಿಯಾ ಆಗಿರ್ಬೋದು, ಅಥವಾ ಯೂರಿನ್ ಸಂಬಂಧಪಟ್ಟ ಕೆಲವು ಇನ್ಫೆಕ್ಷನ್ ಆಗಿರ್ಬೋದು, ಪೈಲೋನೆಫ್ರೈಟಿಸ್ ಅಂತ ಕರಿತೇವೆ. ಅಥವಾ ಒಂದೊಂದ್ಸರಿ ಎರಡು ಕಡೆ ಕಿಡ್ನಿನಲ್ಲಿ ಸ್ಟೋನ್ಸ್ ಆಗಿ ಎರಡು ಕಿಡ್ನಿ ಬ್ಲಾಕ್ ಆಗಿರುವಂಥವು. ಇದೆಲ್ಲ ರೀಸನ್ ನಾವು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್, ಅಂದ್ರೆ ತಾತ್ಕಾಲಿಕ, ಆ ಟೈಮ್ನಲ್ಲಿ ಮಾತ್ರ ಅದು ಕಿಡ್ನಿ ಫೇಲ್ಯೂರ್ ಆಗಿರ್ತದೆ. ಅದಕ್ಕೆ ನಿರ್ದಿಷ್ಟವಾದ ಒಂದು ಕಾರಣ ಇರುತ್ತೆ. ಹಾಗಾಗಿ ಇದು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್. ಇದು ಸಾಕಷ್ಟು ಬಹುಶಃ 3, 4, 5 ಡಯಾಲಿಸಿಸ್ ಅಥವಾ ವಾರ 10 ದಿವಸ ಡಯಾಲಿಸಿಸ್ ಮಾಡಿದ್ರೆ ನಂತರ ಆ ಒಂದು ಟೈಮ್ನಲ್ಲಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಕಿಡ್ನಿ ಡಯಾಲಿಸಿಸ್ನ ನಾವು ನಿಲ್ಲಿಸ್ಕೊಳ್ಬೋದು. ಇದಕ್ಕೆ ನಾವು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್ ಅಂತೇವೆ, ಅಥವಾ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತ ಕರಿತೇವೆ, ಅಥವಾ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಕರಿತೇವೆ. ಸೊ ಈ ಟೈಮ್ನಲ್ಲಿ ಇದು ಟೆಂಪರರಿ ಆಗಿರ್ತದೆ. ಸೊ ನಿಮಗೆ ಏನು ಡಯಾಲಿಸಿಸ್ ಪ್ರಾಬ್ಲಮ್ ಎದುರಿಸ್ತಾ ಇರ್ತೀರಿ, ಇದಕ್ಕೆ ಕಾರಣ ನೀವು ಅದನ್ನ ಕಂಡ್ಕೊಂಡ್ರೆ ಅವಾಗ ನಿಮಗೆ ಇದು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್ ಅಥವಾ ಪರ್ಮನೆಂಟ್ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಏನು ನಾನು ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳಿದ್ದೆ, ಈ ಒಂದು ಸನ್ನಿವೇಶದಲ್ಲಿ ಉಂಟಾಗುವಂಥ ಸನ್ನಿವೇಶಗಳಲ್ಲಿ ನಿಮಗೆ ಡಯಾಲಿಸಿಸ್ ಬೇಕಾದಾಗ ಇದು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್. ಅಂದ್ರೆ ಸ್ವಲ್ಪ ದಿವಸ ಮಾತ್ರ, ಒಂದು 4-5 ಡಯಾಲಿಸಿಸ್ನೋ ಅಥವಾ ಒಂದು ವಾರನೋ 15 ದಿವಸನೋ ಡಯಾಲಿಸಿಸ್ ಮಾಡಿ ಕಂಪ್ಲೀಟ್ ಸ್ಟಾಪ್ ಮಾಡುವಂಥದ್ದು, ಇದು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್. ಹಾಗೆ ಇನ್ನೊಂದು ಎಂಡ್ ಆಫ್ ದಿ ಸ್ಪೆಕ್ಟ್ರಮ್ ಅಂದ್ರೆ ನಮಗೆ ಬರುವಂತಹ ಒಂದು ಪರ್ಮನೆಂಟ್ ಕಿಡ್ನಿ ಕಾಯಿಲೆ. ಈಗ ನಾವು ಬಹಳಷ್ಟು ಜನಕ್ಕೆ ನೋಡಿರ್ಬೋದು, ನಮ್ಮ ದೇಶದಲ್ಲಿ ಸುಮಾರು 60-70% ನಾವು ಕಿಡ್ನಿ ಫೇಲ್ಯೂರ್ಸ್ ಕಂಡೀಷನ್ಸ್ ನಾವೇನು ನೋಡ್ತೀವಿ, ಇದು ಉತ್ಪತ್ತಿ ಆಗೋದು ಶುಗರ್ ಮತ್ತು BP ರಿಲೇಟೆಡ್ ಕಿಡ್ನಿ ಡಿಸೀಸ್. ಇದು ಅಥವಾ ಬಹಳ ವರ್ಷಗಳಿಂದ ಯಾರಿಗೆ ಶುಗರ್ ಇರುತ್ತೆ, ಬಹಳ ವರ್ಷಗಳಿಂದ ಯಾರಿಗೆ BP ಇರ್ತದೆ, ಅವ್ರಗಳಿಗೆ ಕಾಲಕ್ರಮೇಣ ಕಿಡ್ನಿ ವೀಕ್ನೆಸ್ ಬಂದು ಉಂಟಾಗುವಂಥ ಕಿಡ್ನಿ ಪ್ರಾಬ್ಲಮ್ಗಳು ಯೂಶಲಿ ಪರ್ಮನೆಂಟ್ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೇವೆ. ಸೊ ನಿಮ್ಮ ಪೇಷಂಟಿಗೆ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ ಅಂದ ಕೂಡಲೇ ಎಲ್ಲರಿಗೂ ಪರ್ಮನೆಂಟ್ ಡಯಾಲಿಸಿಸ್ ಬರುತ್ತೆ ಅಂತ ಏನಲ್ಲ. ಆ ಒಂದು ನಿರ್ದಿಷ್ಟ ಕಾಲದಲ್ಲಿ ಅದಕ್ಕೆ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು, ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅದಲ್ಲದೆ ಕೆಲವು ಟೈಮ್ ನಾವು ಕೆಲವು ಕಿಡ್ನಿಗೆ ಸೀಮಿತವಾದ ಕೆಲವು ಇನ್ಫೆಕ್ಷನ್ಸ್ ಇರುತ್ತೆ, ಅದಕ್ಕೆ ನಾವು ಗ್ಲಾಮರುಲೋನೆಫ್ರೈಟಿಸ್ ಅಂತೀವಿ ಅಥವಾ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೇವೆ. ಇದೆಲ್ಲ ನಾವು ಕಿಡ್ನಿ ಬಯಾಪ್ಸಿ ಮಾಡಿ ಕೂಡ ನಾವು ಕಂಡುಹಿಡಿಬೋದು. ಕಿಡ್ನಿ ಪ್ರಾಬ್ಲಮ್ಮು ಹೇಗಿದೆ, ಅದರದ ಒಂದು ಕಾರಣಗಳೇನು ಅಂತ ನೋಡ್ಬೇಕು ಅಂದ್ರೆ ಕಿಡ್ನಿ ಬಯಾಪ್ಸಿ ಮಾಡ್ತೇವೆ. ಸೊ ನಿಮ್ಗೆ ಕಿಡ್ನಿ ಫೇಲ್ಯೂರ್ ಆಗಿದ್ದಲ್ಲಿ ನಿಮ್ಗೆ ಖಚಿತಪಡಿಸ್ಕೊಳ್ಬೇಕು ಅಂತಂದ್ರೆ ಕಿಡ್ನಿ ಬಯಾಪ್ಸಿ ಮುಖಾಂತರ ನೀವು ನಿಮ್ಮ ಪ್ರಾಬ್ಲಮ್ ಟೆಂಪರರಿ ಇದೆಯೋ ಅಥವಾ ಪರ್ಮನೆಂಟ್ ಇದೆಯೋ ಅಂತ ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಪ್ರೋಗ್ನೋಸಿಸ್ನ ನಾವು ಹೇಳ್ಬೋದು ನಿಮಗೆ. ಸೊ ಹೀಗೆ ಹೆದರಿಕೆ ಅನ್ನೋದು ಬೇಡ. ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಂದಾಗ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿ. ನಿಮ್ಮ ತಜ್ಞರು ಏನಿರ್ತಾರೆ, ಡಾಕ್ಟರ್ಸ್ ಏನಿರ್ತಾರೆ, ಕಿಡ್ನಿ ತಜ್ಞರು ಏನಿರ್ತಾರೆ, ಅವರನ್ನ ಭೇಟಿ ಮಾಡಿ ನಿಮ್ಗಿರುವಂತಹ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿ, ಹೇಗೆ ಬಂದಿರ್ಬೋದು ಈ ಕಾಯಿಲೆ ಅನ್ನೋದನ್ನ ಡಿಸ್ಕಸ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಟೆಂಪರರಿ ಆಗಿದ್ದಲ್ಲೇ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಮುಂದೆ ನೀವು ಇದನ್ನ ಸಂಪೂರ್ಣ ಗುಣಪಡಿಸ್ಕೊಳ್ಬೋದು. ಯಾವುದೇ ರೀತಿಯ ಒಂದು ಕ್ವಶನ್ಸ್ ಇದ್ದಲ್ಲಿ
ನೆಕ್ಸ್ಟ್ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಳ್ಬೋದು. ಉದಾಹರಣೆಗೆ ಅದಕ್ಕೆ ಬೇಕಾಗುವಂಥ ಸ್ಕ್ಯಾನಿಂಗ್ ಇರ್ಬೋದು, ಬೇರೆ ರೀತಿಯಾದ ರಕ್ತ ಪರೀಕ್ಷೆಗಳಿರ್ಬೋದು, ಅಥವಾ ಕೊನೆಗೆ ಏನೂ ಗೊತ್ತಾಗಿಲ್ಲ ಅಂದಾಗ ಒಂದು ಕಿಡ್ನಿ ಬಯಾಪ್ಸಿ ಮುಖಾಂತರ ನಿಮ್ಮ ಪ್ರಾಬ್ಲಮ್ ಟೆಂಪರರಿನೋ ಅಥವಾ ಪರ್ಮನೆಂಟ್ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಯಾವ್ದಾದ್ರು ಒಂದು ಪರಿಸ್ಥಿತಿನಲ್ಲಿ ನಿಮಗೆ ಡಯಾಲಿಸಿಸ್ ಮಾಡಿಸ್ಬೇಕು, ನಿಮ್ಮ ಹತ್ರದವರಿಗೆ ನಿಮ್ಮ ರಿಲೇಟಿವ್ಸ್ಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂದ್ರೆ ಅದರಿಂದ ಅಂಜಬೇಡಿ, ಹಿಂಜರಿಗಬೇಡ್ರಿ. ಆ ಒಂದು ಪರಿಸ್ಥಿತಿನ ಹೇಗೆ ಗುಣಪಡಿಸ್ಕೊಳ್ಬೇಕು ಅನ್ನೋದನ್ನ ನಿಮ್ಮ ತಜ್ಞ ವೈದ್ಯರು ಅಥವಾ ಕಿಡ್ನಿ ಡಾಕ್ಟರ್ ಹತ್ರ ನೀವು ಕರೆಕ್ಟ್ ಆಗಿ ಕನ್ಸಲ್ಟೇಷನ್ ಮಾಡಿ ಡಿಸ್ಕಷನ್ ಮಾಡಿ ನೀವು ಮುಂದುವರೆದ್ರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಉತ್ತಮವಾದ ಒಂದು ರಿಸಲ್ಟ್ ಅಥವಾ ಅದರ ಎಂಡ್ ಪ್ರಾಡಕ್ಟ್ ನ ನಾವು ಕಾಪಾಡ್ಕೋಬಹುದು. ಧನ್ಯವಾದ ವೀಕ್ಷಕ.